ಬರ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಿ. ಮಕ್ಕಳೇ, ನಿಮಗೆ ನೆನಪಿರ್ಬೋದು, ಈಗ ಆಲ್ರೆಡಿ SSLC ಬೋರ್ಡ್ ಇಂದ ಪರೀಕ್ಷಾ ದಿನಾಂಕವನ್ನ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಯಾವಾಗಿದೆ ಹೇಳಿ? ಮಾರ್ಚ್ 21ನೇ ತಾರೀಕು ನಿಮ್ಮ ಪರೀಕ್ಷೆ ಪ್ರಾರಂಭ ಆಗತ್ತೆ. ಅಂದ್ರೆ ಜನವರಿ 23ರಿಂದ ಮಾರ್ಚ್ 21ರವರೆಗೂ ತೆಗೆದುಕೊಂಡ್ರೆ ಒಟ್ಟು 56 ದಿನಗಳು ಉಳಿಯತ್ತೆ. 1344 ಗಂಟೆ ಸಿಗತ್ತೆ. ಹಾಗಾದ್ರೆ ಇಷ್ಟು ಗಂಟೆಗಳು ಸಾಕಲ್ವೇ ಮಕ್ಕಳೇ 6 ವಿಷಯಗಳನ್ನ ಸಿದ್ಧತೆ ಮಾಡ್ಕೊಳ್ಳಕ್ಕೆ? ಮಕ್ಕಳೇ ನೋಡಿ, ನೀವು ಈ ಅವಧಿಯಲ್ಲಿ ಗಣಿತವನ್ನ ಹೇಗೆ ಅಧ್ಯಯನ ಮಾಡಬೇಕು ಎಂಬುದ್ರ ಬಗ್ಗೆ ನಾವೀಗ ಚರ್ಚೆ ಮಾಡ್ತೀವಿ. ಹಾಗಾದ್ರೆ ಗಣಿತ ವಿಷಯದಲ್ಲಿ ಉತ್ತೀರ್ಣರಾಗೋದು ಸುಲಭ ಹೌದು ಅಲ್ವ ಅಂತ ಕೇಳಿದ್ರೆ ನೀವೆಲ್ಲ ಮಕ್ಕಳು ಏನ್ ಹೇಳ್ತೀರಿ? ತುಂಬಾ ಸುಲಭವಾಗಿ ಪಾಸ್ ಆಗ್ತೀವಿ ಅಂತ ಹೇಳ್ತೀರಲ್ವಾ? ಹಾಗಾದ್ರೆ ಹೇಗೆ ಪಾಸ್ ಆಗ್ಬೇಕು, ಹೇಗೆ ಹೆಚ್ಚು ಅಂಕಗಳನ್ನ ಗಳಿಸಬೇಕು ಎಂಬುದ್ರ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಹೋಗ್ತೀವಿ ಮಕ್ಕಳೇ. ಈಗ ಯಾರಾದ್ರೂ ವಿದ್ಯಾರ್ಥಿಗಳು 80 ಅಂಕಕ್ಕೆ ಒಂದು ಪರೀಕ್ಷೆಯನ್ನ ಬರೆದ್ರೆ ಆ ವಿದ್ಯಾರ್ಥಿಗಳನ್ನ ನಾವು 4 ಗುಂಪುಗಳಾಗಿ ಮಾಡ್ಬೋದು. ಮೊದಲನೇ ಗುಂಪು ಏನಿರುತ್ತೆ? 80ಕ್ಕೆ 80 ಗಳಿಸಿರೋ ಗುಂಪಿರತ್ತೆ. ಇನ್ ಕೆಲವು ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ? 80ಕ್ಕೆ ಹತ್ರ ಬರ್ತಾರೆ, ಆದ್ರೆ 80 ಮಾರ್ಕ್ಸ್ ಬರಲ್ಲ. ಇನ್ ಕೆಲವು ಮಕ್ಕಳು 28+ ಅಂಕಗಳನ್ನ ಗಳಿಸಿದ್ರೆ ಸಾಕು ಅಂತಾರೆ. ಇನ್ ಕೆಲವು ಮಕ್ಕಳು 28ಕ್ಕಿಂತ ಕಡಿಮೆ ಅಂಕಗಳನ್ನ ಗಳಿಸುವ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಆ ಎಲ್ಲಾ ಮಕ್ಕಳು 28ಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸೋದು ಹೇಗೆ ಎಂಬುದ್ರ ಬಗ್ಗೆನೆ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಅಂದ್ರೆ ಏನು? ಎಲ್ಲರೂ ಗಣಿತದಲ್ಲಿ ಉತ್ತೀರ್ಣರಾಗಬೇಕು. ಸೊ ಹಾಗಾದ್ರೆ ಎಲ್ಲಾ ವಿದ್ಯಾರ್ಥಿಗಳು 28+ ಅಂಕಗಳನ್ನ ಹೇಗೆ ಪಡಿಬಹುದು ಅನ್ನೋದನ್ನ ಚರ್ಚೆ ಮಾಡೋಣ. ಮೊದಲನೇದಾಗಿ, ಈ ನೀಡುವಂತ ಪಟ್ಟಿಯಲ್ಲಿನ ಎಲ್ಲಾ ಪ್ರಶ್ನೆಗಳನ್ನ ತಾವು ಕಲ್ತ್ರೆ ಕಡ್ಡಾಯವಾಗಿ ತಮ್ಮ ಎಲ್ರಿಗೂ 28+ ಅಂಕಗಳು ಬರುತ್ತೆ. ಮೊದಲನೇದಾಗಿ 2 ಪ್ರಮೇಯಗಳು, ತ್ರಿಭುಜದಲ್ಲಿ 1, ವೃತ್ತಗಳಲ್ಲಿ 1, ನಕ್ಷೆ ಬಿಡಿಸುವಂತ ವಿಧಾನದಿಂದ 4 ಅಂಕಗಳು, ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯುವುದರಲ್ಲಿ 2 ಅಂಕದ ಪ್ರಶ್ನೆ, ಬಹುಪದೋಕ್ತಿಯಲ್ಲಿ 2 ಅಂಕದ ಪ್ರಶ್ನೆಗಳಿರುತ್ತೆ, ಮತ್ತು ವರ್ಧಿಸುವ ವಿಧಾನದಿಂದ X ಮತ್ತು Y ಬೆಲೆ ಕಂಡುಹಿಡಿಯುವುದರಲ್ಲಿ 2 ಅಂಕಗಳಿರುತ್ತೆ. ಹಾಗೆ ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿ, ಮಧ್ಯಾಂಕ, ಬಹುಲಕ ಕಂಡುಹಿಡಿಯುವುದಕ್ಕೆ ಸಂಬಂಧಪಟ್ಟಂತ 1 ಲೆಕ್ಕ ಇರುತ್ತೆ. ಇನ್ನು ಸಂಭಾವನೀಯತೆ ಅಧ್ಯಾಯದಲ್ಲಿ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲಾ ಪರಿಕಲ್ಪನೆಯನ್ನ ಕಲ್ತ್ರೆ ತಾವು ಸುಲಭವಾಗಿ 2 ಅಂಕಗಳನ್ನ ಪಡಿಬಹುದು. ದೂರು ಸೂತ್ರ ಅಥವಾ ಭಾಗ ಪ್ರಮಾಣದ ಸೂತ್ರಗಳನ್ನು ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿದ್ರೆ ತಾವು ಸುಲಭವಾಗಿ 2 ಅಂಕಗಳನ್ನ ಪಡಿಬಹುದು. ಅಭಾಗಲಬ್ಧ ಸಂಖ್ಯೆಗಳೆಂದು ಸಾಧಿಸಿ 3 ಅಂಕದ ಪ್ರಶ್ನೆ ಇರುತ್ತೆ. ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಅವುಗಳ ಮೊತ್ತ ಮತ್ತು ಗುಣಲಬ್ಧಗಳ ಪರಿಶೀಲನೆ ಮಾಡುವುದಕ್ಕೆ ಸಂಬಂಧಪಟ್ಟಂತಹ 3 ಅಂಕದ ಪ್ರಶ್ನೆ ಇರುತ್ತೆ. ಪ್ರಮುಖವಾದಂತಹ ಅಧ್ಯಾಯ ಸಮಾಂತರ ಶ್ರೇಣಿ. ಇದರಲ್ಲಿ n ನ ಪದ ಮತ್ತು SN ಅನ್ನ ಕಂಡುಹಿಡಿಯುವುದಕ್ಕೆ ಸಂಬಂಧಪಟ್ಟಂತ 2 ಸೂತ್ರಗಳು ತಮಗೆ ಗೊತ್ತಿದ್ರೆ ತಾವು ಸುಲಭವಾಗಿ 2 ಅಂಕಗಳನ್ನ ಪಡಿಬಹುದು. ಈ ಪಟ್ಟಿಯಲ್ಲಿ ತಾವು ಗಮನಿಸಿದ್ರೆ 30+2 ಅಂಕಗಳಿದೆ. ಮುಂಬರುವ ಪರೀಕ್ಷೆಯಲ್ಲಿ ಈ ಒಂದು ರೀತಿಯ ಎಲ್ಲಾ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಕಡ್ಡಾಯವಾಗಿ ಇರುತ್ತೆ. ಹಾಗಾಗಿ ಈ ಪ್ರಶ್ನೆಗಳನ್ನ ತಾವು ಸುಲಭವಾಗಿ ಬಿಡಿಸುವುದರ ಮೂಲಕ ಹೆಚ್ಚು ಅಂಕಗಳನ್ನ ಪಡೆದು ಉತ್ತೀರ್ಣರಾಗಬಹುದು. ಗಣಿತ ಅನ್ನೋದು ಕಬ್ಬಿಣದ ಕಡಲೆ ಅಲ್ವೇ ಅಲ್ಲ. ಗಣಿತ ಅನ್ನುವಂಥದ್ದು ಕಡಲೆ ಅಷ್ಟೇ. 28 ಅಂಕಗಳು ನಮಗ್ ಸಾಲಲ್ಲ, ನಾವು ಇನ್ನೂ ಹೆಚ್ಚು ಅಂಕಗಳನ್ನ ಗಳಿಸಬೇಕು ಅನ್ನುವಂತಹ ಗುರಿಯನ್ನ ಹೊಂದಿರ್ತೀರಿ. ಅವ್ರೇನ್ ಮಾಡ್ಬೇಕು? ಈ 11 ಪ್ರಶ್ನೆಗಳ ಜೊತೆಗೆ 8 ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಮತ್ತೆ 8 1 ಅಂಕದ ಸರಳವಾಗಿರ್ತಕ್ಕಂಥ ಉತ್ತರ ಬರೆಯುವಂತಹ ಪ್ರಶ್ನೆಗಳಿರುತ್ತೆ, ಅಲ್ಲಿ ಒಂದು 8 ಅಂಕಗಳು ಬರುತ್ತೆ. ಒಟ್ಟಾರೆಯಾಗಿ 46 ಅಂಕಗಳು ನಿಮ್ಗೆ ಇಲ್ಲಿ ಸಿಕ್ಕೋಯ್ತು ಮಕ್ಕಳೇ. ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ, ಈ 46 ಅಂಕಗಳು ಕೂಡ ನಮಗ್ ಸಾಲೋದಿಲ್ಲ, ನಾವು ಇನ್ನು ಹೆಚ್ಚು ಅಂಕಗಳನ್ನ ಗಳಿಸಬೇಕು, 80ಕ್ಕೆ 80 ಅಂಕಗಳನ್ನ ಗಳಿಸಬೇಕು ಅನ್ನುವ ಗುರಿಯನ್ನ ಇಟ್ಕೊಂಡಿದ್ದೀರಿ. ಪಠ್ಯ ಪುಸ್ತಕದಲ್ಲಿ ಇರತಕ್ಕಂತಹ ಎಲ್ಲಾ ಪರಿಕಲ್ಪನೆಗಳನ್ನ ಅರ್ಥೈಸಿಕೊಂಡು ಅವುಗಳನ್ನ ಒಂದು ಪಟ್ಟಿಯನ್ನಾಗಿ ಮಾಡಿಟ್ಕೊಳ್ಳಿ. ನಂತರದಲ್ಲಿ ಈ ಒಂದು ಶೈಕ್ಷಣಿಕ ಸಾಲಿನ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳನ್ನ ತಾವು ಉತ್ತರಿಸಿ, ಇದಕ್ಕೆ ಶಿಕ್ಷಕರ ಸಹಕಾರವು ಕೂಡ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಆ ಒಂದು ಪ್ರಶ್ನೆಗಳನ್ನ ತಾವು ಸಂಗ್ರಹಿಸಿಟ್ಕೊಂಡು ಈ ಪ್ರಶ್ನೆಗಳನ್ನ ಉತ್ತರಿಸಿದೇ ಆದಲ್ಲಿ 80ಕ್ಕೆ 80 ತಾವು ಗಳಿಸ್ಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ ಅನ್ನುವಂತಹ ವಿಚಾರವನ್ನ ನಾನು ಹೇಳ್ತಾ ಇದ್ದೇನೆ. ಮಕ್ಕಳೇ, ಈಗ ನೀವು ತಿಳ್ಕೊಂಡ್ರೆ 28+ ಅಂಕವನ್ನ ಹೇಗೆ ಪಡೆಯೋದು, ಗಣಿತದಲ್ಲಿ ಉತ್ತಮ ಅಂಕವನ್ನ ಹೇಗೆ ಪಡೆಯೋದು, ಹಾಗೂ 80ಕ್ಕೆ 80 ಅಂಕವನ್ನ ಹೇಗೆ ಪಡೆಯೋದು ಅಂತ. ಇದೆಲ್ಲದಕ್ಕೂ ಇರುವಂತಹ ಒಂದೇ ಒಂದು ಮ್ಯಾಜಿಕ್ ಮಂತ್ರ ನಿಮ್ಗೆ ಹೇಳ್ಕೊಡ್ತೇನೆ, ಅದು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಉತ್ತರಿಸುವ ರೀತಿಯಲ್ಲಿಯೂ ಸಹ ನೀವು ಒಂದು ಗಮನವನ್ನ ವಹಿಸಬೇಕು. ಯಾಕೆ ಅಂತ ಹೇಳಿದ್ರೆ ಗಣಿತದಲ್ಲಿ ಪ್ರತಿ ಹಂತಕ್ಕೂ ಅಂಕ ಇರ್ತದೆ. ಇಲ್ಲಿ ನೀವು ನಕ್ಷೆಯ ಒಂದು
ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನ ಗಮನಿಸಿದ್ರೆ ನಿಮಗೆ ಪಟ್ಟಿಯನ್ನ ರಚನೆ ಮಾಡೋದಕ್ಕೆ 2 ಅಂಕ ಇದೆ, ಹಾಗೆ ರೇಖೆಗಳನ್ನ ಎಳೆಯೋದಕ್ಕೆ 1 ಅಂಕ ಇದೆ, ಹಾಗೆ ಎಕ್ಸ್ ಮತ್ತು ವೈ ಅನ್ನ ಗುರುತಿಸಲು 1 ಅಂಕ ಇದೆ. ಹಾಗಾಗಿ ನೀವು ಯಾವುದೇ ಪ್ರಶ್ನೆಗಳನ್ನ ಉತ್ತರಿಸಿದ ನಂತರ ಈ ಹಿಂದೆ ಬಿಡುಗಡೆ ಮಾಡಿರುವಂತಹ ಮಾದರಿ ಉತ್ತರವನ್ನ ಗಮನಿಸಿಕೊಂಡು ನಾನು ಎಲ್ಲ ಹಂತಗಳನ್ನ ಬರ್ದಿದ್ದೇನೆ ಅಥವಾ ಯಾವ್ದಾದ್ರೂ ಹಂತವನ್ನ ನಾನು ಬಿಟ್ಟಿರ್ತೇನೆ, ಹಾಗಾಗಿ ನನಗೆ ಅಂಕಗಳನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆಯೇ ಅನ್ನುವಂಥದ್ದನ್ನ ಖಚಿತಪಡಿಸಿಕೊಂಡು ಪರಿಪೂರ್ಣತೆ ಎಡೆಗೆ ಸಾಕ್ತಾ ಹೋಗಿ ಮಕ್ಕಳೇ. ಹಾಗಾಗಿ ನೀವು ಈ ಮಾದರಿ ಉತ್ತರವನ್ನು ಗಮನಿಸುವುದು ಅತ್ಯಂತ ಪ್ರಮುಖ ಅಂಶ ಆಗುತ್ತೆ. ನೀವು 80ಕ್ಕೆ 80 ತೆಗೆದುಕೊಳ್ಳಿ ಅಥವಾ ಉತ್ತಮ ಅಂಕವನ್ನಾದರೂ ಪಡೆದುಕೊಳ್ಳಬೇಕು ಎಂದಿದ್ದಲ್ಲಿ ಇದನ್ನು ನೀವು ಗಮನಿಸಲೇಬೇಕು ಮಕ್ಕಳೇ. ಹಾಗೆ ನಿಮ್ಮ ತಯಾರಿಯಲ್ಲಿ ನಿಮ್ಮದೇ ಬರವಣಿಗೆಯಲ್ಲಿ ಪ್ರಮೇಯಗಳ ಪಟ್ಟಿ, ಟ್ರಿಗ್ನೋಮೆಟ್ರಿ ಚಾರ್ಟ್, ಹಾಗೆ ಸೂತ್ರಗಳ ಪಟ್ಟಿ, ಹಾಗೆ ನಿರ್ದಿಷ್ಟವಾಗಿ ಪ್ರಶ್ನೆಗಳು ಬರುವಂತದ್ದನ್ನು ಸಹ ಪಟ್ಟಿ ಮಾಡಿಕೊಂಡು ನೀವು ಓದುವ ಸ್ಥಳದಲ್ಲಿ ಅದನ್ನ ಪ್ರತಿ ದಿವಸ ಒಮ್ಮೆ